ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ. ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಫೇಮಸ್ ಡೈಲಾಗ್. ಮಂಗಳೂರಿನಲ್ಲೂ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸಿಎಂ ಪಟ್ಟದ ಬಗ್ಗೆ ಈಗೇನ್ ಚರ್ಚೆಯಾಗ್ತಾ ಇದೆಯೋ ಆ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಮಂಗಳೂರಿನಲ್ಲಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಲಾಗುತ್ತೆ. ಸಾಕಷ್ಟು ಜನ ನೀವು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಬಯಸ್ತಿದ್ದಾರಲ್ಲ ಅನ್ನುವಂಥ ಪ್ರಶ್ನೆಯನ್ನ ಅವರ ಮುಂದಿಡ್ಲಾಗುತ್ತೆ. ಆ ಟೈಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಅದು ಅವರ ಆಸೆ, ಅದು ಅವರ ಪ್ರಾರ್ಥನೆ, ಹಾಗಾಗಿ ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಪುತ್ತೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂತಹ ಟೈಮ್ನಲ್ಲಿ ಇಂಥದ್ದೊಂದು ಮಾರ್ಮಿಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾರು ಏನಾರಲ್ಲಿ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ, ಅಟ್ಲೀಸ್ಟ್ ನಾನೊಂದು ಕಚೇರಿ ಕಟ್ಟಿದ್ದೆ ಅಂತ ಮೊದಲು ನನಗೆ ಸ್ವಾಭಿಮಾನದ ಬದುಕು, ನನ್ನ ಆತ್ಮಕ್ಕೆ ಶಾಂತಿ ಇದೆ, ನಾನೊಂದು ಕೊಡುಗೆ ಕೊಟ್ಟಿದ್ದೀನಿ ಅನ್ನೋ ಧೈರ್ಯದಿಂದ ಅವರು ಹೇಳ್ತಾ ಇದ್ರು. ಹಂಗೆ ಎಲ್ಲರೂ ಕೂಡ ಇಂಥ ಒಂದು ಇದು ಏನು ಬಂದು ಜಗಳ ಮಾಡ್ತಾ ಇದ್ರು ನನ್ನ ಹತ್ರ ಹಾಸ್ಪಿಟಲ್ ವಿಚಾರಕ್ಕೆ. ನಾನು ಸಿಎಂ ಕೂತಾಗ ಇದು ಬೇಕೇ ಬೇಕು, ತಾಲೂಕು ಲೆವೆಲ್ ಕೊಡೋದಲ್ಲ, ಎಲ್ಲೂ ತಾಲೂಕು ಲೆವೆಲ್ ಹಾಸ್ಪಿಟಲ್ ಕೊಡಲಿಲ್ಲ ನಮ್ಮ ಕನಕಪುರದಲ್ಲಿ ಬಿಟ್ಟರೆ. ಇದನ್ನ ಯಾಕೆ ಅವರು ಮೆಡಿಕಲ್ ಕಾಲೇಜ್ ಅಂತಂದ್ರೆ, ಮೆಡಿಕಲ್ ಕಾಲೇಜ್ ನಿಮ್ಮಲ್ಲಿ ಬೇಕಾದಷ್ಟಿದೆ, ಯಾಕೆ ಮೆಡಿಕಲ್ ಕಾಲೇಜ್ ಅಂತ ಅಂದಮೇಲೆ ಕಂಪಲ್ಸರಿ ವಿದ್ಯಾರ್ಥಿಗಳು ನಮ್ಮೂರೋಗಿ ಸಿಗದೆ ಇರ್ಬೋದು, ಆದರೆ 400 ಬೆಡ್ ಹಾಸ್ಪಿಟಲ್ ಕಂಪಲ್ಸರಿ ಇರ್ತದೆ. ಆ 400 ಬೆಡ್ ಹಾಸ್ಪಿಟಲ್ ಫ್ರೀಯಾಗಿ ಮುಂದಕ್ಕೆ ಯಾರು ಮಂಗಳೂರಿಗೆ ಹೋಗದೆ ಇಲ್ಲೇ ಒಳ್ಳೆ ಆರೋಗ್ಯವನ್ನು ಕೊಡಬೇಕು ಅನ್ನೋ ದೃಷ್ಟಿ. ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಂಗಳೂರಿನಲ್ಲಿ ಕೊಟ್ಟಂತ ಹೇಳಿಕೆ ಸದ್ಯ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಇವತ್ತು ಮಧ್ಯಾಹ್ನವಷ್ಟೇ ಫುಲ್ ಗರಂ ಆಗಿದ್ರು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ಅವರ ನಮ್ಮ ಹೈಕಮಾಂಡ್ ಅಂತ ಹೇಳಿ ಟಾಂಗ್ ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಮಂಗಳೂರಿನ ಪುತ್ತೂರಿನಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರಲ್ಲ, ಶಂಕುಸ್ಥಾಪನೆ ಕಾರ್ಯಕ್ರಮ. ಈಗೇನವರು 100 ಹೊಸ ಕೆಪಿಸಿಸಿ ಕಚೇರಿಗಳನ್ನ ಎಲ್ಲಾ ಕಡೆ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ, ಅದಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ತಮ್ಮನ್ನ ಮುಖ್ಯಮಂತ್ರಿ ಆಗಬೇಕು ಅಂತ ಹರಸ್ತಿದಾರಲ್ಲ ಅಂತ ಕೇಳಿದಂತಹ ಪ್ರಶ್ನೆಗೆ ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ, ಅದು ಅವರ ಪ್ರಾರ್ಥನೆ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಎಲ್ಲ ಇವತ್ತು ಬಹಳ ಪವಿತ್ರವಾದ ದಿನ ಮಾಡಿದ್ದೀನಿ. ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಕಚೇರಿಗಳನ್ನ ರೆಡಿ ಮಾಡಿದ್ದೀನಿ, ನೀವೆಲ್ಲ ರೆಡಿ ಮಾಡಿಕೊಂಡು ಪ್ರಾರಂಭ ಮಾಡಿ. ಮಿಕ್ಕಿದೊಂದಿನ ವರ್ಚುವಲ್ ಆಗಿ ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿ ಅವರು ನಾವೆಲ್ಲ ಸೇರಿ ಅದನ್ನ ಮಾಡ್ತೇವೆ. ನೀವು ನಿಮ್ಮ ಕೆಲಸನ ಪ್ರಾರಂಭ ಮಾಡಿ ಅಂತ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡಿ ಎಲ್ಲರಿಗೂ ಸಂದೇಶ ಕಳಿಸಿದ್ದೀನಿ. ಈಗಾಗಲೇ ಒಳ್ಳೆ ಕೆಲಸ ನಡೀತಾ ಇದೆ, ಇಲ್ಲೂ ಬಹಳ ಅಭಿವೃದ್ಧಿ ಆಗಿದೆ ಪುತ್ತೂರಿನಲ್ಲಿ. ನನಗೆ ವಿಶ್ವಾಸ ಇದೆ, ನಾನು ಏನು ಜನರಿಗೆ ಈ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಏನು ಮಾತು ಕೊಟ್ಟಿದ್ದೀನಿ ಅದಕ್ಕೆಲ್ಲ ಈಗ ಭೂಮಿಕೆ ಸಿದ್ಧತೆ ಪಡಿಸ್ತಾ ಇದ್ದೀನಿ. ಒಳ್ಳೇದಾಗಬೇಕು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ನೋ ದೃಷ್ಟಿಯಿಂದ. ನಮಗೇನು ಸ್ವಾರ್ಥ ಏನಿಲ್ಲ, ಈ ಭಾಗ ಬೆಳಿಬೇಕು, ಒಳ್ಳೆ ಸಂಪತ್ತು ಭರಿತವಾದಂಥ ಪ್ರದೇಶ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆ, ಜನರಿಗೆಲ್ಲ ಒಳ್ಳೇದಾಗಲಿ ಅಂತ. ಎಲ್ಲರ ಆಸೆ ಇದೆ, ಎಲ್ಲ ಭಾಷಣಗಳಲ್ಲಿ ಗೊತ್ತಾಗ್ತಾ ಇತ್ತು, ನೀವು ಪ್ರತಿಷ್ಠೆಗಳೆಲ್ಲ ಸಿಎಂ ಆಗ್ತಾ ಪಕ್ಷದಲ್ಲೇ ಬರ್ತಾ ಇರೋದು, ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಆಸೆ ಇದೆ ನೀವು ಸಿಎಂ ಆಗಿ ಬರ್ತೀರಾ ಅಂತ. ನೋಡೋಣ, ಅವ್ರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬಾರ್ದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.